ಹಲೋ ಹಾಯ್ ನಮಸ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಇದನ್ನೇ ನಮ್ಮ ಸಂವಿಧಾನ ಹೇಳಿರೋದು. ಸಂವಿಧಾನದ ಮುಖ್ಯ ಆಶಯ ಕೂಡ ಅದೇ ಇರೋದು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಮೇಲು ಕೀಳು ಅನ್ನೋದು ಇರಬಾರ್ದ್ರಿ. ಎಲ್ಲರೂ ಸಮಾನ ಅವಕಾಶಗಳನ್ನು ಪಡ್ಕೊಂಡು ಬದುಕಬೇಕು. ಸಮಾನ ಅವಕಾಶಗಳಿಂದ ಅವರ ಬದುಕು ಸುಧಾರಿಸಬೇಕು. ಆದರೆ ನಮ್ಮ ದೇಶದೊಳಗಡೆ ಅಂಥ ಪರಿಸ್ಥಿತಿ ಇಲ್ಲ. ಪ್ರಯತ್ನಗಳಾಗಿದ್ದಾವೆ. ನನ್ನ ದೇಶದ ಕಾನೂನಿನ ಪ್ರಕಾರವಾಗಿ ಅನೇಕ ಇಂಪ್ಲಿಮೆಂಟ್ಗಳು ಆಗಿದ್ದಾವೆ. ಆದರೆ ಅದೆಷ್ಟೋ ನಮ್ಮ ಸಂವಿಧಾನದ ಆಶಯಗಳನ್ನು ಮುಗಿಸಿ ತಮ್ಮ ಹಿತಾಸಕ್ತಿಗೋಸ್ಕರನೇ ಬದುಕ್ತಿದ್ದಾರೆ. ಸ್ವಾರ್ಥದ ಹಿತಾಸಕ್ತಿಯ ಮೋಸದ ಬದುಕಿನಿಂದ ಈ ದೇಶದ ಸಂಪತ್ತು 20% ಜನರ ಕೈಯಲ್ಲಿದೆ. 80% ಜನ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ಕನಸನ್ನು ಕಾಣ್ಕೊಂಡು ಬಡತನದಲ್ಲಿ ಬದುಕ್ತಾ ಇದ್ದಾರೆ. ನ್ಯಾಯವಾಗಿ ಏನು ಸಿಗಬೇಕಾಗಿತ್ತು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಏನು ಸಿಗಬೇಕಾಗಿತ್ತೋ ಅದು ಸಿಗ್ತಾನೇ ಇಲ್ಲ. ಮೋಸದಿಂದ ಕೆಲವರ ಕೈಲಿ ಅವೆಲ್ಲವೂ ಸಿಕ್ಕಿದ್ದಾವೆ. ಅವರು ಮಾತ್ರ ಸುಭಿಕ್ಷವಾಗಿದ್ದಾರೆ. ಯಾರೋ ಫಲಾನುಭವಿಗಳು ಅವರೇ ಫಲಾನುಭವಿಗಳು ರಾಜಕೀಯವಾಗಿಯೂ. ಅಂಥ ಜನ ಮಾತ್ರ ಇವತ್ತು ಕರ್ನಾಟಕ ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜಾತಿ ಗಣತಿಯನ್ನು ಏನು ಮಾಡಿಸ್ತಾ ಇದೆ ಅದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾರೆ. ಯಾರು ಫಲಾನುಭವಿಗಳು, ಯಾರು ಮೋಸದಿಂದ ಫಲಾನುಭವಿಗಳಾಗಿದ್ದಾರೋ, ಯಾರು ಮೋಸದಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಫಲಾನುಭವಿಗಳಾಗಿದ್ದಾರೋ ಆ ಫಲವನ್ನು ಸುದೀರ್ಘವಾಗಿ ಉಣ್ತಾನೇ ಇರಬೇಕು ನಾವು ಅನ್ನುವಂತಹ ಸ್ವಾರ್ಥದಿಂದ ಬದುಕ್ತಿದ್ದಾರೋ, ಬಯಸ್ತಾ ಇದ್ದಾರೋ ಅವರು ಮಾತ್ರ ಜಾತಿ ಗಣತಿಯನ್ನು ವಿರೋಧ ಮಾಡ್ತಿದ್ದಾರೆ. ಜಾತಿ ಗಣತಿಗೆ ಪಾಪ ಹೋಗ್ತಾರೆ. ಒಂದಿಷ್ಟು ಜನ ಅದಕ್ಕಂತಲೇ ಸರ್ಕಾರಿ ನೌಕರರನ್ನು ನೇಮಕ ಮಾಡಿದ್ದಾರೆ. ಗಲಾಟೆ ಸಿಕ್ಕಾಪಟ್ಟೆ. ಜಾತಿ ಗಣತಿ ನಾವು ಕೊಡಲ್ಲ, ನಾನು ಹೇಳಲ್ಲ, ನಾನು ಡೀಟೇಲ್ಸ್ ಹೇಳಲ್ಲ, ನಿಮ್ಮ ಕ್ವಶನ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು, ನಿಮ್ಮ ಪ್ರಶ್ನೆಗಳು ಸರಿ ಇಲ್ಲ, ಅದು ಸರಿ ಇಲ್ಲ, ಕುಂಟು ನೆಪಗಳನ್ನು ಹೇಳ್ತಾ ಅವ್ರನ್ನ ದೂರ ಇಡ್ತಾ ಇದ್ದಾರಂತೆ. ನಮ್ಮ BJP ತೇಜಸ್ವಿ ಸೂರ್ಯ, ಪ್ರಹ್ಲಾದ್ ಜೋಶಿ ಆದಿಯಾಗಿ ಅನೇಕರು ಜಾತಿ ಗಣತಿ ನಮ್ಮನ್ನು ಹೊಡೆಯುತ್ತೆ, ನಮ್ಮ ಮಾಹಿತಿಗಳು ಸುರಕ್ಷಿತವಾಗಿರೋಲ್ಲ, ಏನೇನೋ ಕತೆಗಳು, ಏನೇನೋ ನೆಪಗಳು. ಬರೀ ಕತೆಗಳ ನೆಪಗಳಷ್ಟೇ ಇದು. ಇವರ ಮೂಲ ಉದ್ದೇಶ ಏನಂದರೆ ಜಾತಿ ಗಣತಿ ನಡೆದ್ರೆ ಈ ದೇಶದಲ್ಲಿ ಯಾವ ಯಾವ ಜಾತಿಯವರು ಅರ್ಹವಾಗಿ ಅವರಿಗೆ ಸಿಗಬೇಕಾದಂತಹ ಸವಲತ್ತುಗಳು ಸಿಗದೆ ಮೋಸ ಹೋಗಿದ್ದಾವೋ ಅದೆಲ್ಲ ಬಟಾಬಯಲಾಗ್ತವೆ. ಯಾರು ನಿಜಕ್ಕೂ ಅರ್ಹರಲ್ಲವೋ, ದಶಕಗಳ ಕಾಲದಿಂದ ಅರ್ಹತೆ ಇಲ್ಲದಿದ್ದರೋ, ತಿಂದುಂಡು ಸುಖವಾಗಿದ್ದಾರೋ ಅವರ ಮುಖವಾಡ ಕಳಿಸಿ ಬೀಳುತ್ತೋ ಅನ್ನೋ ಭಯದಲ್ಲೇ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇರೆ ಬೇರೆ ರೀತಿಯ ನೆಪಗಳನ್ನು ಹೇಳ್ತಾ ಇದ್ದಾರೆ. ಜಾತಿ ಗಣತಿಯಿಂದ ಧರ್ಮಗಳು ಒಡೆದು ನುಚ್ಚುನೂರಾಗ್ತವೆ, ಡೇಟಾಗಳು ಸೋರಿಕೆ ಆಗ್ತವೆ, ಅದು ಹಾಗಾಗ್ತದೆ, ಅದು ಹೀಗಾಗ್ತದೆ, ಪ್ರಶ್ನೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಾಗಂತೆ ಹೀಗಂತೆ ಅಂತ ಕತೆಗಳನ್ನು ಹೇಳ್ತಾ ಇರುವಂತಹ ಸಣ್ಣ ಸಂಖ್ಯೆಯಲ್ಲಿರುವಂತಹ ಮೇಲ್ವರ್ಗದ ದಾರ್ಷ್ಟ್ಯಕ್ಕೆ, ದೌರ್ಜನ್ಯಕ್ಕೆ ಹಿಂದುಳಿದ ವರ್ಗದವರು ಬಲಿಯಾಗೋದಂತೂ ಖಚಿತ. ಹಾಗಾಗಿ ಹಿಂದುಳಿದ ವರ್ಗದವರು, ದಲಿತರು, ಅಲ್ಪಸಂಖ್ಯಾತರು ಎಚ್ಚೆತ್ಕೋಬೇಕಾಗಿದೆ. ಜಾತಿ ಗಣತಿಗೆ ಸಮರ್ಪಕವಾಗಿ ಸ್ಪಂದಿಸಬೇಕಾಗಿದೆ. ಸಮರ್ಪಕವಾದಂಥ ಉತ್ತರಗಳನ್ನು ಕೊಡಬೇಕಾಗಿದೆ. ಇದನ್ನು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಇವರು ದೊಡ್ಡ ಪ್ರಮಾಣದಲ್ಲಿ ಈ ಸರ್ಕಾರಗಳು ಪರಿಹಾರ ಒದಗಿಸಲ್ವೋ ಆಮೇಲೆ. ಆದರೆ ನಮಗೇನು ಸಿಗಬೇಕಾಗಿತ್ತು ಅದು ಯಾಕೆ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಉತ್ತರಗಳು ಸಿಗ್ತವೆ. ಅದಾದ ಮೇಲೆ ನನ್ನ ಸಂಖ್ಯೆ, ನನ್ನ ಮೆಜಾರಿಟಿಯನ್ನು ತೋರಿಸಿ ನನ್ನ ಹಕ್ಕೇನು ಅನ್ನೋದನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಜಾತಿ ಗಣತಿಗೆ ದಯವಿಟ್ಟು ಎಲ್ಲರೂ ಸ್ಪಂದಿಸಿ. ಸ್ಪೆಷಲಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು ಜಾತಿ ಗಣತಿಗೆ ಮುಲಾಜಿಲ್ಲದೆ ತಾವು ಸ್ಪಂದಿಸಿ ಸಮರ್ಪಕವಾದ ಉತ್ತರವನ್ನು ಕೊಡಿ. ಇಲ್ಲ ಅಂದರೆ ಮೇಲ್ವರ್ಗದ ಸ್ವಾರ್ಥ, ಅವರ ನಿರಂತರವಾದ ತುಳಿಯುವಿಕೆ ಮುಂದುವರಿಯುತ್ತೆ. ನಾವು ತಿನ್ನಬೇಕಾಗಿದ್ದನ್ನು ಅವರು ತಿಂತಾ ಹೋಗ್ತಾರೆ. ದಶಕಗಳ ಕಾಲದಿಂದನೂ ನಾವು ತಿನ್ನಬೇಕಾಗಿದ್ದನ್ನು, ನಾವು ಅನುಭವಿಸಬೇಕಾಗಿದ್ದನ್ನು, ನಮ್ಮ ಮನೆಯ ತುತ್ತನ್ನು, ನನಗೆ ಅರ್ಹವಾಗಿ ಸಲ್ಲಬೇಕಾಗಿದ್ದಂತಹ ತುತ್ತುಗಳನ್ನು, ನನ್ನ ಹಕ್ಕುಗಳನ್ನು ಅವರು ಪಡ್ಕೋತಿದ್ದಾರೆ, ಅವರು ಅನುಭವಿಸ್ತಿದ್ದಾರೆ. ಹಾಗಾಗಿ ನಾನು ಈಗಲೂ ಕೂಡ ಎಚ್ಚೆತ್ತುಕೊಳ್ಳದೇ ಇದ್ದರೆ ಅವರ ಸ್ವಾರ್ಥ, ಅವರ ನೆಪ, ಅವರ ಸುಳ್ಳುಗಳಿಗೆ ನಾನು ಕಿವಿಯಾದರೆ, ಕಣ್ಣು ಕುರುಡಾದರೆ
ನಿರಂತರವಾದಂತಹ ಶೋಷಣೆ, ನಿರಂತರವಾದಂತಹ ದೌರ್ಜನ್ಯ, ನಿರಂತರವಾದಂತಹ ಮೋಸಕ್ಕೆ ಈಡಾಗಬೇಕಾಗ್ತದೆ. ಇಲ್ಲಿವರೆಗೂ ಅದನ್ನೇ ಅನುಭವಿಸ್ತಾ ಇದ್ದೀವಿ, ಮುಂದೇನೂ ಅದು ಮುಂದುವರಿಯುತ್ತೆ. ಅದಾಗಬಾರ್ದು ಅಂದರೆ ಸರ್ಕಾರ ಜಾತಿ ಗಣತಿ ಅಂತ ಏನು ಮಾಡ್ತಾ ಇದೆ ಅದಕ್ಕೆ ನಾವು ಸ್ಪಂದಿಸೋಣ ಅಂತ ಹೇಳ್ತೀನಿ. ಜಾತಿ ಗಣತಿಯಿಂದ ಏನಪ್ಪ ಲಾಭ? ಹಿಂದುಳಿದ ಮತ್ತು ಕಡಿಮೆ ಅವಕಾಶವಿರುವ ಸಮುದಾಯಗಳಿಗೆ ಮೀಸಲಾತಿ ಒದಗಿಸಲು ನೆರವಾಗುತ್ತೆ. ಸರ್ಕಾರಕ್ಕೆ ಸಮುದಾಯಗಳ ಮಾಹಿತಿ ಸಿಗುತ್ತೆ. ಶಿಕ್ಷಣ, ಆರೋಗ್ಯ, ಉದ್ಯೋಗ ಯೋಜನೆಗಳನ್ನು ಸರಿಯಾಗಿ ರೂಪಿಸೋದಕ್ಕೆ ಸಹಾಯ ಮಾಡುತ್ತೆ. ಜಾತಿ ಆಧಾರಿತ ಅಸಮಾನತೆ ಕಡಿಮೆಯಾಗಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಉತ್ತೇಜಿಸುತ್ತೆ. ರಾಜಕೀಯದಲ್ಲಿ ಸಮುದಾಯಗಳ ಪ್ರತಿನಿಧಿತ್ವವನ್ನು ಗುರುತಿಸಿ ಅವರ ಹಕ್ಕುಗಳನ್ನು ರಕ್ಷಿಸಲು ಅನುಕೂಲವಾಗುತ್ತೆ. ಈ ಜಾತಿ ಗಣತಿ ತುಂಬ ಅಪಾಯಕಾರಿ ಅನ್ನುವ ನೆಪ ಯಾಕೆ, ವಿರೋಧ ಯಾಕೆ, ಅದನ್ನು ಬದಿಗಿಡೋಣ. ಇವರ ನೆಪ ಯಾಕೆ, ಏನೇನು ನೆಪಗಳನ್ನು ಹೇಳ್ತಾ ಇದ್ದಾರೆ ಅದನ್ನು ನೋಡ್ಕೊಂಬರೋಣ. ಈ ಜಾತಿ ಗಣತಿಯಿಂದ ಜಾತಿ ಆಧಾರಿತ ಗುರುತುಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಇದರಿಂದ ಸಮಾಜದಲ್ಲಿ ಏಕತೆಯ ಬದಲು ಒಡಕು ಉಂಟಾಗುತ್ತೆ. ಹಾಗೆಯೇ ಜಾತಿ ಗಣತಿಯ ಡೇಟಾವನ್ನು ರಾಜಕೀಯ ಪಕ್ಷಗಳು ತಮ್ಮ ಚುನಾವಣಾ ಲಾಭಕ್ಕಾಗಿ, ಇದರಿಂದ ಜಾತಿ ಆಧಾರಿತ ರಾಜಕೀಯ ಇನ್ನಷ್ಟು ತೀವ್ರಗೊಳ್ಬೋದು. ಹಾಗೆ ಭಾರತದಲ್ಲಿ ಸಾವಿರಾರು ಜಾತಿ ಉಪಜಾತಿಗಳಿದ್ದಾವೆ. ಇವುಗಳನ್ನು ಸರಿಯಾಗಿ ಗುರುತಿಸಿ ಗಣತಿ ಮಾಡೋದು ತುಂಬ ಕಷ್ಟ. 2011ರ SECC ಅಂದರೆ ಸಾಮಾಜಿಕ ಆರ್ಥಿಕ ಜಾತಿ ಗಣತಿಯಲ್ಲಿ ದೋಷಗಳು ಕಂಡುಬಂದಿದ್ದಾವೆ. ಡೇಟಾದ ನಿಖರತೆಯ ಬಗ್ಗೆ ಆತಂಕ ಇದೆ. ಹಾಗೆ ಜಾತಿ ಗಣತಿಯ ಫಲಿತಾಂಶಗಳು ಮೀಸಲಾತಿ ನೀತಿಗಳ ಮೇಲೆ ಪರಿಣಾಮ ಬೀರಬಹುದು. ಕೆಲವು ಸಮುದಾಯಗಳು ಹೆಚ್ಚಿನ ಮೀಸಲಾತಿ ಬೇಡಿಕೆಯನ್ನು ಇಡಬಹುದು. ಇದರಿಂದ ಇತರ ಸಮುದಾಯಗಳಿಗೆ ಅಸಮಾಧಾನ ಉಂಟಾಗ್ಬೋದು. ಅಯ್ಯೋಯ್ಯೋ, ಉದಾಹರಣೆಗೆ 50% ಮೀಸಲಾತಿ ಮಿತಿಯನ್ನು ಮೀರಲು ಕಾನೂನು ತೊಡಕುಗಳಿದ್ದಾವೆ. ಹಾಗೆ ಜಾತಿ ಗಣತಿಯ ಜೊತೆಗೆ ನಡೆಸುವುದು ಸಮಯ, ಹಣ ಮತ್ತು ಸಂಪನ್ಮೂಲಗಳ ವಿಷಯದಲ್ಲಿ ದೊಡ್ಡ ಒತ್ತಡವನ್ನು ಉಂಟು ಮಾಡಬಹುದು. ಇದಕ್ಕೆ ದೊಡ್ಡ ಪ್ರಮಾಣದ ಸಿದ್ಧತೆ ಮತ್ತು ತರಬೇತಿ ಬೇಕಾಗುತ್ತೆ. ಇನ್ನು ಮೇಜರ್ ಜಾತಿರಹಿತ ಸಮಾಜದ ಆದರ್ಶ. ಕೆಲವರು ಜಾತಿ ಗಣತಿಯು ಜಾತಿರಹಿತ ಸಮಾಜದ ಗುರಿಗೆ ವಿರುದ್ಧವಾಗಿದೆ ಅಂತ ಭಾವಿಸ್ತಾರೆ. ಜಾತಿಯನ್ನು ಗಣತಿಯಿಂದ ತೆಗೆದುಹಾಕಿ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಯೋಜನೆಗಳನ್ನು ರೂಪಿಸಬೇಕು ಅನ್ನುವ ವಾದವನ್ನು ಮಾಡ್ತಾರೆ. ಮಾತೆತ್ತಿದ್ರೆ ಜಾತ್ಯತೀತ ಅಂತೀರ, ಜಾತಿ ಗಣತಿ ಮಾಡ್ತಾ ಇದ್ದೀರಾ. ನೀನು ಅಷ್ಟೇ ಕಣಯ್ಯ, ಜಾತ್ಯತೀತ ತತ್ವ ಅಂತೀಯ, ಆದರೆ ಜಾತಿ ಗಣತಿಯ ಪರವಾಗಿ ಮಾತಾಡ್ತೀರಾ. ಪ್ರಶ್ನೆ ನನಗೂ ಬರ್ಬೋದು. ಈ ದೇಶದಲ್ಲಿ ಸಡನ್ನಾಗಿ ಜಾತ್ಯತೀತ ತತ್ವವನ್ನು ಇಂಪ್ಲಿಮೆಂಟ್ ಮಾಡೋದು ಕಷ್ಟ ಇದೆ. ಜಾತಿಗಳ ಆಧಾರದಲ್ಲಿ ಉಸಿರಾಡುತ್ತಿರುವ ಭಾರತ ದೇಶ ಇದು. ಜಾತಿಗಳನ್ನು ಮೀರಿ ಬದುಕುವ ಪರಿಸ್ಥಿತಿ ಇಲ್ಲದ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ದೇಶದಲ್ಲಿ ಜಾತಿಯ ತೀವ್ರತೆಯನ್ನು 1% ಕಡಿಮೆ ಆಗದಂತೆ ಸ್ವತಂತ್ರ ಭಾರತದೇ ಮಾತಾಡೋಣ. 70 ವರ್ಷಗಳ ಕಥೆಗಳನ್ನೇ ಮಾತಾಡೋಣ. 7 ದಶಕಗಳಿಂದ ಜಾತಿಯ ತೀವ್ರತೆ 1% ಕಡಿಮೆ ಆಗಿದೆ. ಸಡನ್ನಾಗಿ ಜಾತ್ಯತೀತ ಅಂಶ, ನಾವೆಲ್ಲರೂ ಒಂದೇ ಅಂತ ಸ್ಟೇಟ್ಮೆಂಟ್ಗಳನ್ನು, ಭಾಷಣಗಳನ್ನು ಮಾಡಬಹುದೇ ಹೊರತು ಜಾತಿ ಆಧಾರದಲ್ಲಿ ಆದಂತಹ ಶೋಷಣೆ, ಅಸಮಾನತೆ, ಸಾಮಾಜಿಕ ವಂಚನೆ ಇನ್ನೂ ಜೀವಂತವಾಗಿದೆ. ಜಾತಿ ಆಧಾರದಲ್ಲಿ ಇಲ್ಲಿ ಅಸಮಾನತೆಗಳಿರೋದು, ಜಾತಿ ಆಧಾರದಲ್ಲಿ ಶೋಷಣೆಗಳು ನಡೀತಾ ಇದ್ದಾವೆ. ಸಡನ್ನಾಗಿ ನಾವೆಲ್ಲ ಜಾತ್ಯತೀತ, ನಾವೆಲ್ಲ ಒಂದು ಅಂದ ತಕ್ಷಣ ಸರಿಸಮಾನಾಗಿ ಅಕ್ಕಪಕ್ಕದಲ್ಲಿ ಕೂರಿಸ್ಕೊಂಡ ತಕ್ಷಣ ನೋಡಿದ್ರ ನಾವೆಲ್ಲರೂ ಒಂದೇ, ಇಷ್ಟಕ್ಕೆ ಮುಗಿದೋಗಲ್ಲ. ಅವರ ಸಾಮಾಜಿಕ ಸ್ಥಿತಿ, ಔದ್ಯೋಗಿಕ ಸ್ಥಿತಿ, ಶೈಕ್ಷಣಿಕ ಸ್ಥಿತಿ, ರಾಜಕೀಯ ಸ್ಥಿತಿ, ಎಲ್ಲ ಸ್ಥಿತಿನೂ ಕೂಡ ಅವಲೋಕನ ಮಾಡಬೇಕಾಗ್ತದೆ. ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕ್ಕೊಂಡೇ ಮಾತಾಡಬೇಕಾಗ್ತದೆ. ಎಲ್ಲದೂ ಕೂಡ ಇಂಪಾರ್ಟೆಂಟು. ಸ್ಟೇಟ್ಮೆಂಟ್ಗಳಿಗೆ ಫಿಕ್ಸ್ ಆಗಲ್ಲ. ಜಾತ್ಯತೀತ ತತ್ವ, ಜಾತ್ಯತೀತ ಆದರ್ಶ ಸೂಪರ್ ಹಿಟ್, ಅದಾಗಬೇಕು. ಆದರೆ ಸಡನ್ನಾಗಿ ಅದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಜಾತಿ ನಿಷೇಧ ಮಾಡ್ತು. ಪರ್ಟಿಕ್ಯುಲರಿ ಕೆಲವು ವಲಯಗಳಲ್ಲಿ ಮಾಡ್ತಾ ಬಂತು. ಸರ್ಕಾರಿ ಉದ್ಯೋಗಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಕಾರ್ಯಕ್ರಮಗಳ ವಿಚಾರದಲ್ಲಿ, ಬಂಟಿಂಗ್ಸ್ ವಿಚಾರದಲ್ಲಿ, ಗಾಡಿಯಲ್ಲಿ ಹಾಕುವ ಸ್ಟಿಕ್ಕರ್ ವಿಚಾರದಲ್ಲಿ ಜಾತಿ ನಿಷೇಧವನ್ನು ಮಾಡ್ತು. ಅದು ಸಂಪೂರ್ಣವಾಗಿ ಜಾತಿಯನ್ನೇ ನಾಶ ಮಾಡಿಬಿಡ್ತೀವಿ ಅಂದರೆ ಅದು ಮೀಸಲಾತಿಯನ್ನೇ ಮುಗಿಸುವಂಥ ಪ್ರಯತ್ನ ಅಂತ ಹೇಳಿನೇ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಈ ಕ್ಷಣಕ್ಕೆ. ಜಾತಿ ಇಲ್ಲದ ಲೋಕ, ಜಾತಿ ಇಲ್ಲದ ಸಾಮ್ರಾಜ್ಯ ಹಂತವಾಗಿ ಇಂಪ್ಲಿಮೆಂಟ್ ಆಗಬೇಕು. ಈ ದೇಶದಲ್ಲಿ ಪ್ರತಿಯೊಬ್ಬ, ಎಲ್ಲ ಜಾತಿಯನ್ನು ಮೀರಿ ಪ್ರತಿಯೊಬ್ಬ ಮೇಲು ಕೀಳು ಏನೇನೋ ಕಥೆಗಳಿದಾವೆ. ಎಲ್ಲ ಕಥೆಗಳಲ್ಲಿರುವಂತಹ ಪಾತ್ರಗಳು ಸರಿಸಮಾನಾದಂಥ ಬದುಕನ್ನು, ಅವಕಾಶಗಳನ್ನು ಪಡೆದುಕೊಂಡಂತಹ ದಿನ ಜಾತಿ ನಿಷೇಧ ಮಾಡಿದ್ರೆ ಅದು ಅರ್ಥ ಬರ್ತದೆ, ಅದಕ್ಕೆ ಅರ್ಥ ಬರುತ್ತೆ. ಇಲ್ಲ ಅಂದರೆ ಇವತ್ತು ತಾರತಮ್ಯ, ಶೋಷಣೆ, ಅಸಮಾನತೆ ಜೀವಂತವಾಗಿದ್ದಾಗ ಹಿಂದೆಂದಿಗಿಂತಲೂ ಭಯಾನಕವಾಗಿ
ಗರ್ಜಿಸುತ್ತಿದ್ದಾಗ, ಆರ್ಭಟಿಸುತ್ತಿದ್ದಾಗ ಜಾತ್ಯತೀತದ ಮಾತಾಡಿ ಜಾತಿ ನಿಷೇಧದ ಕಥೆ ಹೇಳಿದ್ರೆ ನಂಬುವ ಸ್ಥಿತಿಯಲ್ಲಿ ನಾವಿಲ್ಲ. ವಾಸ್ತವ ಏನಿದೆ ಅಂದರೆ ಇಲ್ಲಿ ಜಾತಿ ಜೀವಂತವಾಗಿದೆ, ಜಾತಿ ವಿಚಾರಗಳು ಜೀವಂತವಾಗಿದೆ, ಜಾತಿಯ ಲೆಕ್ಕಾಚಾರದಲ್ಲಿ ಅಸಮಾನತೆ ಇದೆ, ಶೋಷಣೆಗಳಿದ್ದಾವೆ. ಹಾಗಾಗಿ ಜಾತಿ ಗಣತಿಯ ಮೂಲಕ ಜಾತಿಗಳನ್ನು ಗುರುತಿಸಿ ಅವರ ಸಂಖ್ಯೆ, ಅವರ ಅರ್ಹತೆ, ಅವರ ಹಕ್ಕು, ಅವರ ಬಾಧ್ಯತೆ ಇವುಗಳಿಗೆ ಸಮಾನಾದಂತಹ ನ್ಯಾಯವನ್ನು ಕಲ್ಪಿಸಿದಾಗ, ಅವರು ಸರಿಸಮಾನಾಗಿ ಬದುಕನ್ನು ಕಂಡುಕೊಂಡಾಗ, ಮೇಲು ಕೀಳೆನ್ನದೆ ಎಲ್ಲರೂ ಸರಿಸಮಾನಾದಂಥ ಅವಕಾಶಗಳನ್ನು ಪಡ್ಕೊಂಡು ಬದುಕಿದಾಗ ಆ ಸಂದರ್ಭದಲ್ಲಿ ಈ ಜಾತಿಯನ್ನು ನಿಷೇಧ ಮಾಡೋಣ, ಜಾತ್ಯತೀತ ಸಾಮ್ರಾಜ್ಯವನ್ನು ನಿರ್ಮಿಸೋಣ. ಈ ಕ್ಷಣಕ್ಕೆ ಜಾತಿ ಗಣತಿ ಬೇಕು. ಜಾತಿ ಗಣತಿಗೆ ವಿರೋಧವನ್ನು ಯಾರು ಮಾಡ್ತಿದ್ದಾರೆ ಅಂದರೆ, ಹಲವಾರು ದಶಕಗಳಿಂದ, ಹಲವಾರು ಶತಮಾನಗಳಿಂದ ಈ ಮಣ್ಣಿನಲ್ಲಿ ಜಾತಿಯನ್ನು ಜೀವಂತವಾಗಿಟ್ಟು, ಜಾತಿ ಕಾರಣಕ್ಕೆ ಶೋಷಣೆಯನ್ನು ಮಾಡಿಕೊಂಡು ಬಂದ, ಜಾತಿ ಕಾರಣಕ್ಕೆ ಅಸಮಾನತೆಯನ್ನು ಜೀವಂತವಾಗಿಟ್ಟಂಥ ವ್ಯಕ್ತಿಗಳೇ ಇವತ್ತು ನಾಳೆ ಈ ಜಾತಿ ಗಣತಿಯಿಂದ ಯಾರಿಗೋ ಸಲ್ಲಬೇಕಾದಂತಹ ಅರ್ಹತೆ, ಹಕ್ಕು, ಅನ್ನ ಎಲ್ಲವನ್ನು ನಾವು ಕಿತ್ಕೊಂಡು ತಿಂತಾ ಇದ್ದೀವಿ. ಅದೆಲ್ಲಾದರೂ ಬಯಲಾಗ್ತದೋ? ಅದು ಬಯಲಾದರೆ ಫಲಾನುಭವಿಗಳಾದ ನಾವು ಏನು ಮಾಡಬೇಕಾಗತ್ತೆ? ನಾನು ತಿಂದೆ, ನಮ್ಮ ಅಜ್ಜ ತಿನ್ಕೊ ಬಂದ, ನಮ್ಮ ಅಪ್ಪ ತಿನ್ಕೊ ಬಂದ, ನಾನು ತಿಂತಾ ಇದ್ದೀನಿ, ನನ್ನ ಪೀಳಿಗೆನೂ ತಿನ್ಕೊಂಡು ಹೋಗಲಿ, ಸಾಯೋರು ಸಾಯ್ತಾ ಇರಲಿ, ವಂಚನೆಗೊಳಗಾಗ್ತಿರೋರು ವಂಚನೆಗೊಳಗಾಗಲಿ, ಅವರಲ್ಲೇ ಇರಲಿ, ನಾವು ಇಲ್ಲೇ ಇರೋಣ ಅನ್ನುವ ಮನಸ್ಥಿತಿಗಳು ಮಾತ್ರ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾ ಇವೆ. ಹಾಗಾಗಿ ಜಾತಿ ಗಣತಿಗೆ ಹೋಗೋರ ಮೇಲೆಲ್ಲ ಹರಿಹಾಯ್ದು ಮುಗಿಬಿದ್ದು ಗಲಾಟೆ ಮಾಡಿ ಆ ಮೂಲಕ ಸರ್ಕಾರದ ವಿರುದ್ಧ ತಮ್ಮ ಹತಾಶೆಯನ್ನು, ಆಕ್ರೋಶವನ್ನು ತೋರಿಸುವಂಥ ನಾಟಕ ಮಾಡ್ತಾ ಇದ್ದಾರೆ. ಸ್ಪೆಷಲಿ BJPಯವರು. ದೇವರೇ, ನಿಮ್ಮ ಮನಸ್ಥಿತಿ, ನಿಮ್ಮ ಮಾನಸಿಕತೆ, ನಿಮ್ಮ ಮನುಶ್ರುತಿ, ಸ್ಮೃತಿನ ಎಲ್ಲ ಕಥೆಗಳು ಇವತ್ತು ಈ ಜಾತಿ ಗಣತಿಗೆ ನೀವು ಯಾಕೆ ವಿರೋಧ ಮಾಡ್ತೀರಿ ಅನ್ನೋದಕ್ಕೆ ಉತ್ತರವನ್ನು ಕೊಡ್ತದೆ. ದಯವಿಟ್ಟು ಹಿಂದುಳಿದ ವರ್ಗದವರು, ದಯವಿಟ್ಟು ದಲಿತರು, ಅಲ್ಪಸಂಖ್ಯಾತರು ಯಾರೂ ಕೂಡ ಜಾತಿ ಗಣತಿಯ ವಿರೋಧ ಮಾಡಬೇಡಿ. ಜಾತಿ ಗಣತಿಯ ಪರವಾಗಿ ನಿಂತ್ಕೊಳ್ಳಿ. ಜಾತಿ ಗಣತಿ ಬ್ರಿಟಿಷರ ನಂತರ 1951ರಲ್ಲಿ ನಿಲ್ಲಿಸಿಬಿಟ್ಟಿದ್ದಾರೆ. ಆಮೇಲೆ ಇಂಪ್ಲಿಮೆಂಟೇ ಮಾಡಲಿಲ್ಲ. ಅದೇ ಈ ದೇಶದ ದುರಂತ. ಮೇಲು ಅಂತಿದಾರಲ್ಲ, ಆ ಮೇಲ್ವರ್ಗದಲ್ಲಿರುವಂತಹವರ ಆಳ್ವಿಕೆಯ ಪರಿಣಾಮ ಇಲ್ಲಿವರೆಗೂ ಜಾತಿ ಗಣತಿಗಳನ್ನು ಈ ದೇಶದಲ್ಲಿ ಯಾರು ಇಂಪ್ಲಿಮೆಂಟ್ ಮಾಡುವಂಥ ಮನಸ್ಸು ಮಾಡಲಿಲ್ಲ. ಅವ್ನು ಕಾಂಗ್ರೆಸ್ BJPನ ಯಾರೇ ಆಗಿರಲಿ, ಈ ದೇಶನ ಆಳಿದವರೆಲ್ಲರೂ ಕೂಡ ಜಾತಿ ಗಣತಿಯನ್ನು ವಿರೋಧ ಮಾಡೋದು. ಯಾಕಂದರೆ ಫಲ ಉಂಡವರು ಅವರೇ, ಫಲಾನುಭವಿಗಳಾಗಿ ಶಾಶ್ವತವಾಗಿ ನಾವೇ ಇದು ಬಿಡೋಣ. ನನ್ನ ಅಜ್ಜ ತಿಂದ, ನಮ್ಮ ಅಪ್ಪ ತಿಂದ, ನಾನು ತಿಂದ, ನಮ್ಮ ಮಕ್ಕಳು, ನಮ್ಮ ಪೀಳಿಗೆ ಎಲ್ಲ ತಿನ್ಕೊಂಡೇ ಇರಲಿ, ಸಾಯ್ತಾ ಇರಲಿ ಅನ್ನೋ ಮನಸ್ಥಿತಿಗಳು ಮಾತ್ರ ಈ ಜಾತಿ ಗಣತಿಯನ್ನು ವಿರೋಧ ಮಾಡ್ತಾ ಬಂತು. ಜಾತಿಯನ್ನು ಜೀವಂತವಾಗಿ ಇಡುವ ಮೂಲಕವೇ ಜಾತಿ ಗಣತಿಯನ್ನು ಧಿಕ್ಕರಿಸುತ್ತಾ ಬಂದು ಈಗ ಜಾತ್ಯತೀತತೆಯ ಕಥೆಯನ್ನು ಕೇವಲ ಜಾತಿ ಗಣತಿಯ ವಿಚಾರಕ್ಕೆ ಮಾತ್ರ ಹೇಳ್ತಾರೆ. ಬೇರೆ ವಿಚಾರದಲ್ಲಿ ಜಾತ್ಯತೀತ ತತ್ವಗಳಿಲ್ಲ. ಸಮಾನ ಅವಕಾಶಗಳು, ಸಮಾನತೆಯ ವಿಚಾರ ಬಂದಾಗ ಜಾತ್ಯತೀತ ತತ್ವಗಳ ಬಗ್ಗೆ ಮಾತಾಡಕ್ಕೆ ಬರಲ್ಲ. ಈಗ ಜಾತಿ ಗಣತಿಯಿಂದ ಪುಕ್ಸಟೆ ತಿಂತಾ ಇದಾರಲ್ಲ, ಅದಕ್ಕೆ ಏನಾದರೂ ಧಕ್ಕೆ ಆಗುತ್ತೆ ಅಂದಾಗ ಜಾತ್ಯತೀತದ ಮಾತಾಡ್ತಿದ್ದಾರೆ. ಜಾತಿಗಳಿಂದ ಒಡೆದೋಗ್ತದೆ. ನಾಚಿಕೆ ಗೆಟ್ಟವರ. ಇದನ್ನು ನಾನು ಸರಳವಾಗಿ ನಿಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡಿದ್ದೀನಿ. ಜಾತಿ ಗಣತಿಯ ಪರವಾಗಿರಿ, ಜಾತಿ ಗಣತಿಗೆ ಸ್ಪಂದಿಸಿ. ಇಲ್ಲಾಂದರೆ ಖಂಡಿತವಾಗಲೂ ಹಲವು ದಶಕಗಳಿಂದ ವಂಚನೆಗೊಳಗಾಗಿದ್ದೀವಿ, ಮೋಸ ಹೋಗಿದ್ದೀವಿ, ಅದು ಮತ್ತೆ ಮುಂದುವರಿಯುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.